ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಲಕ್ಷ್ಮೀ ಹೃದಯ ಅಂತಾರಲ್ಲ ಆ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ದಸರಾ ಹಬ್ಬದಲ್ಲಿ ಶ್ರೀನಿವಾಸ ಕಲ್ಯಾಣ ಯಾರು ಓದ್ತಾ ಇರ್ತೀರೋ ಅವರು ಈ ಥರ ರಂಗೋಲಿನ ಹಾಕ್ಬಿಟ್ಟು 9 ದಿನವೂ ಅದಕ್ಕೆ ಹೂವು ಮತ್ತು ಅರಿಶಿನ ಕುಂಕುಮ ಏರಿಸ್ತಾ ಇರಬೇಕು. ಹಾಗೆಯೇ ಮತ್ತು ಅದಕ್ಕೆ ನೈವೇದ್ಯ ಅಂತಂದರೆ ಅದು ದ್ರಾಕ್ಷಿ ಮತ್ತು ಗೋಡಂಬಿ ಅದ್ರ ಜೊತೆಗೆ ಒಂದು ಏಲಕ್ಕಿನ ಹಾಕ್ಬಿಟ್ಟು ನೈವೇದ್ಯಕ್ಕಿಡೋದು ಪದ್ಧತಿ. ಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರೋ ಆ ಪದ್ಧತಿಯಲ್ಲಿ ನೀವು ನೈವೇದ್ಯನ ಇಡ್ಬೋದು. ಈ ರಂಗೋಲಿನ ನೀವು ಮೊನ್ನೆ ದಸರಾದಲ್ಲೂ ನವರಾತ್ರಿಯಲ್ಲೂ ನೀವು ಹಾಕ್ಬಿಟ್ಟು ಪೂಜೆ ಮಾಡ್ತಾ ಬಂದರೆ ನೀವೇನು ಅಂದ್ಕೊಂಡಿರ್ತಿರೋದು ಆಗುತ್ತೆ ಅಂತ ನಂಬಿಕೆ. ಹಾಗೆಯೇ ದಸರಾ ಹಬ್ಬಕ್ಕೆ ಮತ್ತು ನಾವು ಊರಿಗೆ ಹೋಗ್ತಾ ಇರ್ತೀವಲ್ಲ, ಹಾಗಾಗ್ಬಿಟ್ಟು ಒಂದು ರೌಂಡ್ ಫ್ರಿಜ್ಜನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತರಕಾರಿ ಬೇರೆ ತಂದಿದ್ದರು, ಹಾಗಾಗಿ ಅದನ್ನೆಲ್ಲ ವಿಲೇವಾರಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಮಾಡೋಣ ಅಂತ ಇದ್ದೀನಿ. ತೀರಾ ಜಾಸ್ತಿ ಏನು ತಂದಿರಲಿಲ್ಲ, 2 ದಿನಕ್ಕಾಗಷ್ಟು ತಂದಿದ್ದೀವಿ ಅಷ್ಟೇ. ಆಮೇಲೆ ಊರಿಗೆ ಹೋಗಬೇಕಲ್ಲ, ಹಾಗಾಗಿ ಜಾಸ್ತಿ ಏನೋ ತರಕಾರಿನ ತೊಗೊಂಡು ಬಂದಿರಲಿಲ್ಲ. ನಾನು ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕಾದ್ರೆ ನನಗೆ ಪಾಪು ಇರೋದ್ರಿಂದ ಪದೇ ಪದೇ ಕ್ಲೀನ್ ಮಾಡಲಿಕ್ಕೆಲ್ಲ ಆಗಲ್ಲ. ಹಾಗಾಗ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ಈ ಇದು ಇರುತ್ತಲ್ಲ ಕೆಳಗಡೆ ಮ್ಯಾಟ್, ಒಬ್ರೊಬ್ರು ಮ್ಯಾಟ್ ಹಾಕ್ತಾರೆ, ನಾನು ಮ್ಯಾಟ್ ಹಾಕೋಕ್ಕೆ ಹೋಗಲ್ಲ. ಅದ್ರ ಬದಲು ನಾನು ಪ್ಲಾಸ್ಟಿಕ್ ಕವರ್ನ ಹಾಕ್ತೀನಿ. ತೀರಾ ಏನಾದರೂ ಕೊಳೆ ಆಯಿತು ಅಂತಂದರೆ ಆ ಪ್ಲಾಸ್ಟಿಕ್ ಕವರ್ ಚೇಂಜ್ ಮಾಡೋಕ್ಕಾಗತ್ತೆ ಅಂತ ನೋಡಿ ಇದು ಏನಂದರೆ 5 kg ಅಕ್ಕಿ ಚೀಲ ಬರುತ್ತಲ್ಲ, ನೀಟಾಗಿ ಅದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಇಡ್ತೀನಿ. ಯಾಕೆ ವೈಟ್ ಕಲರೇ ಟ್ರಾನ್ಸ್ಪರೆಂಟ್ ಇಡ್ತೀನಿ ಅಂತಂದರೆ ಬೆಳಕು ನೀಟಾಗಿ ಕಾಣಲಿ ಅಂತ. ಹಾಗೆಯೇ ಯಾವುದೇ ಥರದ್ದು ಏನಂದರೆ ಗಲೀಜೆಲ್ಲ ಅದ್ರ ಮೇಲೆ ಬೀಳಬಾರ್ದು, ಚೆಂದ ಕಾಣಲಿ ಅಂತ ಕೂಡ ನೋಡಿಬಿಟ್ಟು ಟ್ರಾನ್ಸ್ಪರೆಂಟೇ ನಾನು ಹಾಕ್ತೀನಿ. ಮ್ಯಾಟನ್ನು ಯೂಸ್ ಮಾಡೋದಿಲ್ಲ. ಈ ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ.